ಎರಡು ಪೇಟೆ. ಪೇಟೆ ಅಂದ್ರೆ ಮತ್ತೆ ಇವು ಅಲ್ರಿ, ದಡ್ಡಲ್ಲಿ ಈ ಪೇಟೆ ಅಲ್ಲ. ಅವು ಪೇಟೆ ಅಂದ್ರೆ ಬಂಗಾರದ್ದು ಇಟ ಚೌಕಣು ಸೂಟ್ ಕೇಸ್ ಗತೆ ಇಟಕ ಚೌಕಣು ಇರ್ತಿದ್ದು ರೀ. ಅವ್ವ ನಮ್ಮೂರಿಗೆ ಬರ್ತಿದ್ದಳ್ರೆ, ಅಕ್ಕಿ ಕೊಳ್ಳನ್ ತಾಳಿ ನೋಡಿ ಅಯ್ಯನ ಈ ಸೂಟ್ ಕೇಸ್ ಯಾಕೆ ಕಟ್ಕೊಂಡಿ ಅಂತ ನಾ ಅಂತಿದ್ನಕ್ಕಿಗೆ. ಅವು ಇಟೀಟ ಇರ್ತಿದ್ರಿ ಸೂಟ್ ಕೆಟ್ಟಗತ್ತೆ ಚೌಕಂಗೆ, ಅವಕ್ಕ ಪೇಟೆ ಅಂತಿದ್ರಿ. ನಾ ಇವ್ ಕೇಳ್ತಿದ್ನಿ, ಇವೇನಂತ ಕೇಳಿದಾಗ ಆಕೆ ಪೇಟೆ ಅಂತಿದ್. ಇವೇನ ಇವು ಗೌರಿ ಕಣ್ಣ, ಇವು ತಾಳಿ ಅಂತಿದ್ರು ಅವರು. ಆಗಿನ ತಾಳಿ ಇಂಥದಿತ್ತು, ಉಳಿದೆಲ್ಲ ಕರಮಣಿ. ಈಗ ಕರಿಮಣಿ ಮಾಲೀಕ ನಾನಲ್ಲ ಬರೀವ. ಯಾಕ ಕರಿಮಣಿನ ಇಲ್ಲ ಅಂದ್ರೆ ಮಾಲಕನೂ ಇಲ್ಲ, ಮತ್ತೇನದ? ಕರಿಮಣಿ ಇದ್ರೆ ಮಾಲಕ, ಕರಿಮಣಿ ಇಲ್ಲ ಅಂದ್ರೆ ಏನದ? ಹೆಂಗದ? ಆಕೆ ಕೊಳ್ಳಾಗಿನ ತಾಳಿ ನೋಡಿ ಏನ್ ಮಾಡಿದ ಅಂತಂದ್ರೆ ಅದು ನಟ್ಟರ ತಗೊಂಡು ಹೋಗ್ಬೇಕಂತ ಈಗ ಕೈ ಹಾಕ್ಬಿಡ್ದ. ಆ ಕೈ ಸ್ವಲ್ಪ ಶರ್ಗಿಗೆ ತಟ್ಟಿತ್ತು, ಶರ್ಗಿಗೆ ತಟ್ಟು ಹುಡ್ದ ಎದ್ದಳರಿ ಆಕೆ. ಹೆಣ್ಮಕ್ಳು ಭಾಳ ಹುಷಾರ್ರಿ, ಟಕ್ಕಲೆ ಮನಗಿರ್ತಾರ್ರಿ. ಸರ್ಕತ್ತಂದ್ರೆ ಎಚ್ಚರರಿ ಹೆಣ್ಮಕ್ಳು. ಇವು ಮಗ್ಗಲ್ದಾಗ ಮಕ್ಕೊಂಡಿರ್ತಾನ್ರಿ, ಮ್ಯಾಲ ಜಂತಿ ಮುರಿದು ಬಿದ್ರು ಬರ್ ಹಂಗ ಏನ ಬಿದ್ದಂಗ ಆತಲ್ಲ ಅಂತಾನ ಮತ್ತೆ ನಿದ್ದಿನ ಹೊಡಿತಾನೆ. ಹೆಣ್ಮಕ್ಳ ಭಾಳ ಶಾಣ್ಯಾರ್ರಿ. ಒಂದೀಡು ಸರ್ಕಂದ್ರೆ ಎಚ್ಚರ. ಏನದು? ಯಾರವರು? ನಮ್ಮವುಗಳು ಅಷ್ಟು ಶಾಣ್ಯಾರ. ಮತ್ತೆ ಈ ಮಣಿತಾನೆಲ್ಲ ಭಾರತಾನ ಇದು ಸರ್ಕಸ್ ನಡೆದದ್ದು ನಿಮ್ಮಿಂದ ರೀ. ಅವ ಈ ಸರ್ಕಸ್ ನಡೆದದ್ದ ನಿಮ್ಮಿಂದನ. ಒಂದೀಟು ತಾಕ್ ಗುಡ್ದಾಕಿ ಎದ್ದು ನೋಡ್ತಾಳ. ಕಳ್ಳ ಗುಳದಾಳಿಗೆ ಕೈ ಹಾಕ್ಯಾನ. ಅಕ್ಕಿ ಏನಂದ್ಲು ಅಂತಂದ್ರೆ ಬಸವಣ್ಣವ್ರಿಗೆ ಬಸ್ತಾಳ, ಹೇಳ್ರಿ ಕಳ್ಳ ಬಂದಾನ, ತುಡುಗ ಬಂದಾನ, ನಾನು ಕೊಳ್ಳನ್ ತಾಳಿ ತುಡುಗ ಮಾಡಕತ್ತಾನ, ಹೇಳ್ರಿ ಅಂತಂದಾಗ ಬಸವಣ್ಣವ್ರು ಹೇಳಾಕತ್ತಿದ್ರು. ಹೇಳ್ಕೋಂತನ ಒಂದು ಮಾತು ಹೇಳಿದ್ರ ಅವ್ರು. ಅವ್ನು ನೋಡ್ಗುಡ್ದ ಒಂದು ಮಾತು ಏನಂದ್ರ ಅಂತಂದ್ರ ಬಸವಣ್ಣವ್ರು ಎಂತವ್ರು ನೋಡ್ರಿ. ಆ ಕಳ್ಳಗ ಬೈಲಿ ಇಲ್ರಿ ಅವರು. ನಿಮ್ಮ ಗಂಡುಗಳಾದ್ರೆ ಬಡ್ಗಿನ ತಗೊಂಡು ಹೇಳ್ತಿದ್ರು, ಬಂದೂಕು ತಗೊಂಡು. ಯಾವ ಮಗ ನಮ್ಮ ಮನೆಗೆ ತುಡಿಗೆ ಬಂದ ಒಂದು ಬಡ್ಗಿನ ತಗೊಂಡು ಹೇಳ್ತಿದ್ರು. ಬಸವಣ್ಣ ಅವ್ರು ಹೇಳುವಾಗ ಅವರು ಹೆಂತಿಗೆ ಬೈಲಿಲ್ಲ, ಯಾರ ಕಳ್ಳಗ ಬೈಲಿಲ್ಲ, ಹೆಂತಿಗೆ ಬೈತಾರ ಅವರು. ಒಡನಿರ್ದ ಸತಿ ಎಂದು ನಚ್ಚಿರ್ತೆನಯ್ಯ, ಒಡನಿರ್ದ ಸತಿ ಎಂದು ನಚ್ಚಿರ್ತೆನಯ್ಯ, ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಕೂಡಲ ಸಂಗಮ ದೇವನಲ್ಲದೆ ಮತ್ತಾರೂ ಅಲ್ಲ, ಪಿಚ್ಚಿಕೊಡೆ ಎಲೆ ಚಾಂಡಾಲಗಿತ್ತಿ. ನೋಡ್ರಿ ಬಸವಣ್ಣವ್ರು ಎಂಥವ್ರು ಹಂಗ ಮಾತಂತಾರ. ನಿನ್ನ ಮೇಲೆ ಎಷ್ಟು ವಿಶ್ವಾಸ ಇಟ್ಟಿದ್ನಲ್ಲೇ ನಾನು, ನೀನು ನನ್ನ ಹೆಂಡತಿ, ನನ್ನ ಧರ್ಮ ಪತ್ನಿ, ಭಗವಂತನ ಸ್ವರೂಪಿ ಜಂಗಮ ಬಂದ್ರ ಭಕ್ತಿಯಿಂದ ಅವನ ಪಾದಕ್ಕೆ ನಮಸ್ಕಾರ ಮಾಡ್ತೀಯಂತ ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ನಿ. ಒಡನಿರ್ದ ಸತಿ ಎಂದು ನಂಬಿರ್ದೇನಯ್ಯ, ನಿನ್ನ ಮ್ಯಾಗ ನಂಬಿಕೆ ಇಟ್ಟಿದ್ನಿ. ಹುಚ್ಚಿ, ಅವ ಕಳ್ಳ ಅಲ್ಲ, ನಿಜವಾಗಿ ನಾನು ಕಳ್ಳ. ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ನಾ ಕಳ್ಳಲ್ಲ, ಕಳ್ಳನ ಕಳ್ಳವ ಪರಮಾತ್ಮ ಬಂದನ. ಕೂಡಲ ಸಂಗಮ ನಾಥನಲ್ಲದೆ, ಅವ ಬೇರೆ ಯಾರು ಅಲ್ಲ. ನಮ್ಮ ಮನೆಗೆ ಕಳ್ಳನ ವೇಷದೊಳಗ ಬಂದಾನ. ನೋಡವನು ಕೊಳ್ಳಾಗ ಲಿಂಗ ಅದ, ನೋಡವನು ಕೊಳ್ಳಾಗ ರುದ್ರಾಕ್ಷಿ ಅದ, ನೋಡವನ ಹಣಿ ಮೇಲೆ ವಿಭೂತಿ ಅದ. ಅವ ಕಳ್ಳಲ್ಲ, ಸಾಕ್ಷಾತ್ ಕೂಡಲ ಸಂಗಮನಾಥ ಅದಾನ. ಎಮ್ಮಯ್ಯನ ಕೈ ನೊಂದಿತ್ತು. ಅವನಾಗೆ ನಿನ್ನ ತಾಳಿ ಬಿಚ್ಕೊಳಕ್ ಹೋದ್ರ ನಮ್ಮಯ್ಯನ, ನನ್ನ ದೇವರದ ಕೈ ನೂಸಿಗಿಸಿತು. ಬಿಚ್ಚಿಕೊಡೆ ಎಲೆ ಚಾಂಡಾಲಗಿತ್ತಿ. ನೋಡಿ ಬಸವಣ್ಣವ್ರು, ನೀನ ಬಿಚ್ಚಿಕೊಡ ಅವ್ನು ತಗೊಳಕ್ ಬಂದಾನಂದ್ರ. ಆಗ ಅಕ್ಕಿ ಅಂತಾಳ, ಅಲ್ರಿ ಇದು ಗಂಡನ ಕುರುಹು, ಇದನ್ನು ಬಿಚ್ಚಿಕೊಟ್ರೆ ಹೆಂಗ ಅಂತಂದಾಗ ಬಸವಣ್ಣವ್ರಂತಾರ, ನಾನ ಅದನ್ನೆಲ್ಲ ತಗೊಂಡು ಏನ್ ಮಾಡ್ಬೇಕಾಗ್ಯದ, ತಾಳಿ ಕೊಟ್ಟು ಬಿಡ ಅಂತ ತಿಳ್ಕೊಂಡ ಹೇಳಿದಾಗ ಬೈಯಾಕತ್ತಿದಾಗ ಅವ ಅಂತಾನ, ಯಪ್ಪ ನೀ ತಿಳ್ಕೊಂಡಂಗ ನಾನು ಕೂಡಲ ಸಂಗಮ ಅಲ್ಲ, ನಾನು ಪರಮಾತ್ಮ ಅಲ್ಲ. ನಾ ಯಾರು ಅಂತಂದ್ರ ಅವ್ವಾರು ಹೇಳ್ದಂಗ, ಗಂಗಾಂಬಿಕೆ ತಾಯಿ ಹೇಳ್ದಂಗ ನಿಜವಾಗಿ ನಾನೊಬ್ಬ ಕಳ್ಳನೇ. ನಾನು ಕರೆ ಅಂದ್ರ ತುಡುಗರಿಯಪ್ಪ, ನಿಮ್ಮ ಮನೆಗೆ ತುಡುಗು ಮಾಡಾಕ ಬಂದೀನಿ. ಬಸವಣ್ಣಂದ, ಹಂಗಾದ್ರೆ ನೀನು ಕೊಳ್ಳಾಗ ಲಿಂಗ ಎಲ್ಲಿದು ಬತ್ತು, ನಿನ್ನ ಕೊಳ್ಳಾಗ ಲಿಂಗ ಎಲ್ಲಿದ ಬತ್ತಪ್ಪ ಅಂತ ಕೇಳಿದಾಗ, ಯಪ್ಪ ನಾ ಕಟ್ಕೊಂಡದ್ದು ಇದು ಲಿಂಗ ಅಲ್ಲ, ನಿಮ್ಮ ಮನೆಯೊಳಗೆ ಬರ್ಬೇಕಾದ್ರೆ ಲಿಂಗ ಇದ್ದವರಿಗೆ ಮಾತ್ರ ಪ್ರವೇಶದ ಅಂತ ಒಂದು ನೇಮದ. ಅದರ ಸಲುವಾಗಿ ನಾನು ಲಿಂಗ ಕಟ್ಕೊಂಡು ಬರ್ಬೇಕಂತಂದ್ರೆ ಲಿಂಗ ಸಿಗಲಿಲ್ಲ, ಇರ್ಲಿಲ್ಲ. ಅದಕ್ಕೆ ಒಬ್ಬರು ಹೊಲದಾಗಿಂದು ಒಂದು ಬದನಿಕಾಯಿ ಕಟ್ಕೊಂಡು ಬಂದಿನ, ಬೇಕಾದ್ರೆ ನೋಡಂತ ತಿಳ್ಕೊಂಡು ಅರಿಬಿ ಬಿಚ್ಚಿ ಅದನ್ನ ಕೈಯಾಗಿ ಹಿಡಿದು ಹಿಂಗ ತೋರಿಸ್ಬೇಕನ್ನುಗುಡ್ದ
ಬದನಿಕಾಯಿ ಹೋಗಿ ಕೈಯಾಗ ಲಿಂಗ ಆಗಿತ್ತದು. ಬಸವಣ್ಣವ್ರ ಮುಂದೆ ಹಿಂಗೆ ಹಿಡಿದ್ರ ಅದು ಬದನಿಕಾಯಿ ಹೋಗಿ ಕರೆ ಅಂದ್ರ ಲಿಂಗ ಆಗಿತ್ತು. ಆ ತುಡುಗಂದ, ಯಪ್ಪ ಯಪ್ಪ, ನಾ ಕಟ್ಕೊಂಡು ಬರುವಾಗ ಬದನಿಕಾಯಿ ಕಟ್ಕೊಂಡು ಬಂದೀನಿ, ಇವತ್ತದ ಲಿಂಗ ಆಗ್ಯದ ಅಂದ್ರ ಇದು ನಿನ್ನ ಪವಾಡ ಅಂತ ತಿಳ್ಕೊಂಡು ಅವನ ಕಾಲ ಮೇಲೆ ಬಿದ್ದು ಉಳ್ಳಾಡಿ, ಅತ್ತ ಇವತ್ತಿನಿಂದ ನಾನು ನಿನ್ನ ಭಕ್ತನಾಗುತ್ತೀನಿ, ನಾನು ಶರಣಾಗುತ್ತೇನಂತ ಕಳ್ಳನನ್ನ ಪರಿವರ್ತನೆ ಮಾಡಿ ಶರಣನನ್ನಾಗಿ ಮಾಡಿರ್ತಕ್ಕಂಥ ಶ್ರೇಯಸ್ಸು ಅದು ಬಸವಣ್ಣವ್ರಿಗೆ ಬಿಟ್ಟರೆ ಬೇರೆ ಯಾರಿಗೂ ಸಲ್ತದರಿ ಅವ. ಒಬ್ಬ ಕಳ್ಳ, ಒಬ್ಬ ತುಡುಗ ಬಸವಣ್ಣವರ ಸಂಘ ಮಾಡಿದ್ದಕ್ಕ ಪರಿವರ್ತನ ಆಗಿಬಿಟ್ಟ. ಅದಕ್ಕೆ ನಾವು ನಮ್ಮ ಜೀವನ ಪಾವನಾಗಬೇಕಾದ್ರೆ, ನಮ್ಮ ಜೀವನ ಮಹತ್ವದಿಂದ ಆಗಬೇಕಾಗಿತ್ತು ಅಂದ್ರೆ ನಾವು ಯಾರ ಸಮೀಪ ಇರಬೇಕಂದ್ರೆ ಪರಮಾತ್ಮನ ಸಮೀಪ ಇರಬೇಕಾಗ್ತದೆ, ಸಂತರ ಸಮೀಪ ಇರಬೇಕಾಗ್ತದೆ, ಶರಣರ ಸಮೀಪ ಇರಬೇಕಾಗ್ತದೆ. ಆ ರೀತಿಯೊಳಗೆ ತಾವೆಲ್ಲರೂ ಏನಪ್ಪಾ ಅಂತಂದ್ರೆ ಭಗವಂತನ ಸಮೀಪ ಇರ್ಕೋಂತ ನಮ್ಮ ಜೀವನವನ್ನು ಸಾರ್ಥಕತೆ ಮಾಡಿಕೊಳ್ಳಬೇಕಾಗ್ತದೆ. ತಾವೆಲ್ಲರೂ ರುದ್ರಾಕ್ಷಿ ತಗೊಳ್ಳೋರಿದ್ರಂದ್ರೆ, ನಮ್ಮ ಒಬ್ಬ ಸಿದ್ಧಾರೂಢ ಮಠದ ಹುಡುಗ ಬರ್ತಾನ, ಬಂದು ಆ ರುದ್ರಾಕ್ಷಿಯನ್ನು ನಿಮಗೆಲ್ಲರಿಗೂ ಕೊಡ್ತಾನ. ನೀವು ಒಬ್ಬೊಬ್ಬರು ನಿಮ್ಮ ಮನ್ಯಾಗ 4 ಮಕ್ಕಳಿದ್ರೆ 4 ರುದ್ರಾಕ್ಷಿ ಕಟ್ರಿ. ಮನ್ಯಾಗ ಗಂಡನ ಸೈಕಲ್ ಮೋಟ್ರ್ ಕಟ್ರಿ. ಅಷ್ಟ ಅಲ್ಲ, ಹಿಂದಿನ ಇತಿಹಾಸದೊಳಗೆ ಮನ್ಯಾಗ ಬೆಕ್ಕಿಗೆ, ಎತ್ತಿಗೆ, ಆಕಳಿಗೆ ಕಟ್ಟಿದ ಇತಿಹಾಸದ ನಮ್ಮ ಶಾಸ್ತ್ರದೊಳಗೆ, ಪುರಾಣದೊಳಗೆ, ಮನೆಯೊಳಗಿರತಕ್ಕಂಥ ಎಲ್ಲ ಪ್ರಾಣಿಗಳಿಗೂ ರುದ್ರಾಕ್ಷಿ ಕಟ್ಟಿದ್ದು ಇತಿಹಾಸದ. ಮತ್ತು ಮಕ್ಕಳಿಗೆ ನಾವು ಕಟ್ಕೊಲಿಲ್ಲ ಅಂದ್ರೆ ಹೆಂಗ್ರಿ ಅವ? ಕೆಲವೊಬ್ರು ಕೇಳ್ತಾರೆ, ಮತ್ತು ನಾವು ರುದ್ರಾಕ್ಷಿ ಕಟ್ಕೊಂಡ್ರೆ ಮತ್ತು ಅದು ಇದು ಏನು ಸಂಬಂಧ ಇಲ್ಲ. ನೀವು ರುದ್ರಾಕ್ಷಿ, ನಿಮಗೊಂದು ಮಾತು ಹೇಳ್ತೀನ, ಬೇಡರ ಕಣ್ಣಪ್ಪ ಹಂಗಿದ್ದ, ಅವನ ಆಚಾರ ಏನು, ಅವನ ವಿಚಾರ ಏನು? ಪರಮಾತ್ಮ ಅವನು ಎತ್ತಲಿಲ್ಲ, ಅವನ್ನ ತಗೋಲಿಲ್ಲ, ಅವನಿಗೆ ದರ್ಶನ ಕೊಡಲಿಲ್ಲ, ಏನು ವಿಚಾರ ಮಾಡಬೇಡ್ರಿ. ಕೊಳ್ಳಾಗ ಒಂದು ರುದ್ರಾಕ್ಷಿ ಎಲ್ಲರೂ ಕಟ್ಕೊಂಡು ಬಿಡ್ರಿ. ನಿಮ್ಮ ಮಕ್ಕಳಿಗೆ ಕಟ್ಟಿರಿ ಅಂತಂದ್ರೆ ಅಂತಿರ್ತಾವ ನೋಡಿ, ಒಂದೊಂದು ದೇವ್ ಬಿಡ್ಕೋತಾರ, ದಾಡ್ತಾವ, ಅದು ಮಾಡ್ಸವ, ಇದು ಮಾಡ್ಸವ. ಯಾಕಂದ್ರೆ ನಮ್ಮ ಮನ್ಯಾಗ ಭಾಳ ಕಾಡಾಕತ್ತ. ಏನು ನಿಮ್ಮ ಮನ್ಯಾಗ ಕಾಡಂಗಿಲ್ಲ, ನಿಮಗೆ ಕಾಡಂಗಿಲ್ಲ, ಯಾರು ಬೇಕಾದವ್ರು ಏನು ಮಾಡಿಸ್ ನೋಡ್ರಿ. ನನ್ನ ಇತಿಹಾಸದೊಳಗೆ ರುದ್ರಾಕ್ಷಿ ಕಟ್ಕೊಂಡವ್ರಿಗೆ ದೇವ್ ಬಡ್ಕೊಂಡದ್ದು ನಾನು ನೋಡೇ ಇಲ್ಲ. ನೋಡಿರ್ಬೇಕಾರೆ ರುದ್ರಾಕ್ಷಿ ಕಟ್ಕೊಂಡವ್ರಿಗೆ ದೇವ್ ಬಡ್ಕೊಂಡದ್ದು ನೋಡೇ ಇಲ್ಲ ನಾನು ಇಲ್ಲಿ ತನಕನು. ಅದು ಕೊಳ್ಳಾಗಿದ್ರೆ ಸಮೀಪ ಬರಂಗಿಲ್ಲ, ಯಾವೂ ಬರಂಗಿಲ್ಲ. ಅಲ್ರಿ ಅದು ರುದ್ರಾಕ್ಷಿ ಅಂದ್ರೆ ಶಿವನ ಕಣ್ಣು ಇರೋದರಿಂದ ಅದಕ್ಕೆ ತಾವೆಲ್ಲರೂ ವಿಭೂತಿ ಅಂತೂ ಹಚ್ಕೋತೀರಿ, ಲಿಂಗಾನು ಕಟ್ಕೋಬೇಕು. ಅದಕ್ಕಿಂತ ಮೊದಲು ರುದ್ರಾಕ್ಷಿಯರ ಎಲ್ಲರೂ ಕಟ್ಕೋರಿ ಅಂತ ತಿಳ್ಕೊಂಡು ತಮ್ಮೆಲ್ಲರಿಗೆ ಸೂಚನೆ ಮಾಡಿ 2 ಮಾತುಗಳು ಮಾಡೋಣ. ಎಲ್ಲವನ್ನೂ ಅಳಿತಾನೆ. ಯಾವುದರಿಂದ ಏನನ್ನ ಅಳಿತಾನಂತಂದ್ರೆ, ನಿಮ್ಮ ಮನೆಯೊಳಗೆ ಅಕ್ಕಿ ಇದ್ದು ಅಂತಂದ್ರೆ ಅವತರನ್ನ ಹೆಂಗೆ ಅಳಿತೀರಿ ಅಂತಂದ್ರೆ KGಯಿಂದ, ಸೇರಿನಿಂದ ಅಳಿತೀರಿ. ಇಷ್ಟು ಸೇರು ನಮ್ಮ ಅಕ್ಕಿ ಅದಾವ ಅಂತ ಮನುಷ್ಯ ಅಕ್ಕಿಯನ್ನು ಅಳಿತಾನೆ. ನಿಮ್ಮ ಮನೆಯೊಳಗೆ ಬೆಲ್ಲಿತ್ತು ಅಂತಂದ್ರೆ ಆ ಬೆಲ್ಲವನ್ನು ಹೆಂಗೆ ಅಳಿತೀರಿ ಅಂತಂದ್ರೆ KG ಮೂಲಕ, ಕಿಲೋದ ಮೂಲಕ ಇಷ್ಟು ಕಿಲೋ ಬೆಲ್ಲದ ಅಂತ ಅಳಿತೀರಿ. ನೀವು ಯಾವುದಾದ್ರೂ ಊರಿಗೆ ಹೋಗಬೇಕಾಗಿತ್ತು ಅಂದ್ರೆ, ಅಂತಂದ್ರೆ ಇಲ್ಲಿಂದ ಆ ಊರು ಎಷ್ಟು ಕಿಲೋಮೀಟರ್ ಅದ, ಆ ದಾರಿಯನ್ನು ಕಿಲೋಮೀಟರ್ದಿಂದ ಅಳಿತೀರಿ. ಮನೆಯೊಳಗೆ ಏನಾದರೂ ಒಂದು ಅರಿವಿತ್ತು ಅಂತಂದ್ರೆ, ಅದನ್ನು ಟೇಲರ್ ಹತ್ತಕ್ಕೆ ಹೋಗಿ ಹೊಲಿಸೋದಿತ್ತಂದ್ರೆ ಅದನ್ನು ಮೀಟರ್ ಮೂಲಕ ಅಳಿತೀರಿ. ಎಲ್ಲವನ್ನೂ ಅಳಿತಾನೆ ಮನುಷ್ಯ. ಬಂಗಾರವನ್ನು ಅಳಿತಾನೆ, ಹೊಲವನ್ನು ಅಳಿತಾನೆ. ಎಲ್ಲವನ್ನ ಅಳಿಯತಕ್ಕಂಥ ಈ ಮನುಷ್ಯನನ್ನು ಎದರಿಂದ ಅಳಿಬೇಕು? ಮನುಷ್ಯ ಎಲ್ಲವನ್ನೂ ಅಳಿತಾನೆ. ಈ ಎಲ್ಲವನ್ನ ಅಳಿಯತಕ್ಕಂಥ, ಮಾಪ್ ಮಾಡತಕ್ಕಂಥ ಈ ಮನುಷ್ಯನನ್ನ ಎದರಿಂದ ಅಳಿಬೇಕು? ಬಹಳಷ್ಟು ಮಂದಿ ಬಹಳ ರೀತಿಯೊಳಗೆ ಅಳಿತಾರೆ. ಈ ಹಮಿಂಗ್ ಆಗೋದು ಕಡಿಮೆ ಆಗ್ಬೇಕು, ಕ್ಲಿಯರ್ ಇರ್ಬೇಕು ನೋಡಿ ಸೌಂಡ್. ಬಹಳಷ್ಟು ಮಂದಿ ಕೆಲವೊಬ್ಬರು ಕೆಲವೊಂದರಿಂದನೂ ಅಳಿತಾರೆ ನಮ್ಮನ್ನು.
ಕೆಲವೊಬ್ಬರು ನಮ್ಮನ್ನು ರೊಕ್ಕದಿಂದ ಅಳಿತಾರ. ಭಾಳ ದುಡ್ಡಿತ್ತು ಅಂತಂದ್ರೆ ದೊಡ್ಡ ಸಾಹುಕಾರ ಅಳಿತಾರಿಲ್ಲ. ಭಾಳ ನೋಡಾಕ ಭಾಳ ಚಂದಿದ್ದೀವಂತಂದ್ರೆ ಸೌಂದರ್ಯವತಿ ಅಂತ ಅಳಿತಾರ. ಅದರಾಗ ಇವತ್ತಿನ ದಿನಮಾನದೊಳಗೆ ಭಾಳಷ್ಟು ದುಡ್ಡಿನಿಂದ ಅಳಿತಾರ. ನಿಮ್ಮ ಹತ್ರ ದುಡ್ಡಿತ್ತು ಅಂತಂದ್ರೆ ಬರ್ರಿ ಬರ್ರಿ ಆರಾಮದಿರಿ, ಚಲೋ ಆಯ್ತು ನೋಡ್ರಿ ನೀವು ಬಂದ. ನೀವಲ್ಲ, ನಿಮ್ಮ ಹಿಂದೆ ಇದ್ದದ್ದು. ಅಧಿಕಾರ ಇತ್ತು ಅಂತಂದ್ರೆ ಎಷ್ಟು ಗೌರವ ಕೊಡ್ತಾರೆ. ಒಬ್ಬ ರಂಗಣ್ಣ ಅಂತ ಒಬ್ಬ ವ್ಯಕ್ತಿ ಭಾಳ ದೊಡ್ಡ ಶ್ರೀಮಂತ, ಇಡೀ ತಾಲೂಕಿಗೆ ದೊಡ್ಡ ಶ್ರೀಮಂತ. ಜಮಖಂಡಿ ಅಂತ ದೊಡ್ಡ ಸಿಟಿಯೊಳಗೆ ದೊಡ್ಡ ಶ್ರೀಮಂತ. ಭಾಳ ಕಷ್ಟದಿಂದ ಬಂದಿದ್ದವ, ಭಾಳ ಕಷ್ಟದಿಂದ ಬಂದಿದ್ದ. ಸಿರಿತನವನ್ನು ಸಂಪತ್ತನ್ನು ಗಳಿಸೋದಂತಂದ್ರೆ ಅಷ್ಟು ಸರಳ ಅಲ್ಲ ಇವತ್ತಿನ ಕಾಲದೊಳಗೆ. ಬದುಕುವುದಕ್ಕಷ್ಟೀಗ ಅಂಥದ್ರೊಳಗೆ ನಾವು ಕೋಟಿ ಕೋಟಿ ರೂಪಾಯಿ ಗಳಿಸೋದು ಭಾಳ ಕಷ್ಟ, ಭಾಳ ಕಷ್ಟ. ಅವ ಜೀರೋದಿಂದ ಬಂದಿದ್ದ. ಇಡೀ ಊರಿಗೆ ದೊಡ್ಡ ಶ್ರೀಮಂತ ಆಗಿದ್ದ. ಅವ ಊರಾಗ ಬರುವಾಗ ಯಾರು ಬೆಟ್ಟಕ್ಕಾರ ನೋಡ್ರಿ, ಎಲ್ಲರೂ ಅವನಿಗೆ ನಮಸ್ಕಾರ ರೀ ಸಾವುಕಾರ. ಎಲ್ಲರೂ ಹೆಣ್ಮಕ್ಕಳು ಗಂಡು ಮಕ್ಕಳು ದೊಡ್ಡವರು ಸಣ್ಣವರು, ಯಾಕೆ ದೊಡ್ಡ ಸಾಹುಕಾರ, ಆ ಊರಿನ ಪ್ರತಿಷ್ಠಿತ ಶ್ರೀಮಂತ. ಎಲ್ಲರೂ ನಮಸ್ಕಾರ ಅಂತಿದ್ರು. ಆದ್ರೆ ನಮಸ್ಕಾರ ಅಂದವರಿಗೆ ಹೊಳ್ಳೆ ಅವ ಏನಂತಿದ್ದ ಅಂತಂದ್ರೆ ಅವ ಎಂದೂ ನಮಸ್ಕಾರ ತಿದ್ದಿಲ್ಲ. ಸಾಹುಕಾರ ಎಂದೂ ನಮಸ್ಕಾರ ತಿದ್ದಿಲ್ಲ. ಮತ್ತು ಸಾಹುಕಾರಗಳಂತ ಅವ್ರಿಗೆ ಅಂತಾರೆ. ಅವ ಏನಂತಿದ್ದ ಅಂತಂದ್ರೆ ಯಾರ ಒಬ್ರು ನಮಸ್ಕಾರ ರೀ ಸಾಹುಕಾರ ಅಂದ ಕೂಡಲೇ ಅವೇನಂತಿದ್ದ ಅಂತಂದ್ರೆ ಹೋಗಿ ಮನೆಗೆ ಹೋಗಿ ಹೇಳ್ತೀನಿ ಅಂತಿದ್ದವ. ನಮಸ್ಕಾರ ಅಂದ ಕೂಡಲೇ ಅವ್ರಿಗೆ ಏನಂತಿದ್ದ ಹೊಳ್ಳಿ ಪ್ರತಿಯಾಗಿ ಅವ್ರು ಎಷ್ಟು ಭಕ್ತಿಯಿಂದ ನಮಸ್ಕಾರ ಅಂತಿದ್ರು, ಅವನಿಗೆ ಗೌರವ ಕೊಟ್ಟು ನಮಸ್ಕಾರ ಅಂತಿದ್ರು. ಹೊಳ್ಳಿ ಅವರಿಗೆ ಪ್ರತಿಯಾಗಿ ನಮಸ್ಕಾರ ಹೇಳ್ಬೇಕಲ್ಲ, ನಮಸ್ಕಾರ ಹೇಳ್ತಿದ್ದಿಲ್ಲ. ಆ ನಮಸ್ಕಾರ ಅಂದವ್ರಿಗೆ ಏನು ಹೇಳ್ತಿದ್ದ ಅಂದ್ರೆ ಮನೆಗೆ ಹೋಗಿ ಹೇಳ್ತೀನಿ ಅಂತಿದ್ದ. ಇದನ್ನು ಕೇಳಿ 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 ಒಬ್ಬಗೆ ತಲೆ ಕೆಟ್ಟಿತು. ಕಟ್ಟಿ ಮ್ಯಾಗ ಕುಂತು ನೋಡವಂಗ ಅವ ಅಂದ, ಸಾವುಕಾರ ಅಂತ ನಮ್ಮ 3 ಜನ ಎಲ್ಲ ಭಕ್ತಿಯಿಂದ ನಮಸ್ಕಾರ ಮಾಡ್ತಾರ, ಇವ ನಮಸ್ಕಾರ ಮಾಡ್ಬೇಕಲ್ಲ ಅವರಿಗೆ. ಇವ ಏನು ಹೇಳ್ತಾನಂದ್ರೆ ಮನೆಗೆ ಹೋಗಿ ಹೇಳ್ತೀನಿ ಅಂತಾನೆ. ಏನು ಹೇಳ್ತಿರ್ಬೇಕಂತ ಹೇಳಿ ಅವ ಒಂದಿನ ಅವಾಗ ತಲೆ ಕೆಟ್ಟ ಅವ ಸಾವುಕಾರನತೆಗೆ ಹೋದ. ಯಾಕ್ರಿ ಸಾವುಕಾರ ನೀವು ಹಿಂಗೆ ಯಾಕೆ ಮಾಡ್ತೀರಿ? ಯಾರ ನಿಮಗೆ ನಮ್ಮ ಊರಿನ ಜನ ಬಡವರು ನಿರ್ಗತಿಕರು ಹೆಣ್ಮಕ್ಕಳು ಏನೋ ಸಾಹುಕಾರನಿಂದ ಸಹಾಯ ಆದೀತು ಅನ್ನೋ ಮನೋಭಾವನೆಯಿಂದ ಅಥವಾ ಸಾಹುಕಾರ ಗೌರವ ಕೊಡಬೇಕು ಕಿಮ್ಮತ್ತು ಕೊಡಬೇಕು ಅನ್ನೋ ಭಾವನೆಯಿಂದ ನಮಸ್ಕಾರ ಅಂತ ಹೇಳ್ತಾರ. ನೀ ಪ್ರತಿಯಾಗಿ ಅವ್ರಿಗೆ ಒಂದಾರ ನಮಸ್ಕಾರ ಹೇಳಬೇಕಲ್ಲ. ನೀ ಏನಂತಿ ಅವ್ರಿಗೆ? ಮನೆಗೆ ಹೋಗಿ ಹೇಳ್ತನು ಅಂತಿ. ಯಾಕೆ ಹಿಂಗಂತೀಯಪ್ಪ, ಏನಿದ್ರ ಅರ್ಥ ಅಂತಂದಾಗ ಆ ರಂಗಣ್ಣ ಹೇಳಿದಂತ, ನೋಡಪ್ಪ ನಾ ಯಾಕೆ ಹೆಂಗೆ ಹೇಳ್ತೀನಿ ಅಂತಂದ್ರೆ ಅವ್ರೇನು ನಮಸ್ಕಾರ ಮಾಡ್ತಾರಲ್ಲ ಅವ್ರು ಯಾರೂ ನನಗೆ ನಮಸ್ಕಾರ ಮಾಡಂಗಿಲ್ಲ. ನಾನು ಬೇರೆಯ ರಾಜ್ಯದವ ಅಲ್ಲ, ಬೇರೆಯ ಜಿಲ್ಲೆಯವ ಅಲ್ಲ, ಬೇರೆ ಹಳ್ಳಿಯವ ಅಲ್ಲ, ಇದೇ ಹಳ್ಳಿಯವ ನಾನು, ಇದೇ ಊರವ ನಾನು. ಇದೇ ಊರೊಳಗೆ ನಾನು ಬಡವನಿದ್ದಾಗ ಇನ್ನೊಬ್ಬರಲ್ಲಿ ದುಡ್ಕೊಂಡು ತಿನ್ನುವಾಗ ನನಗೆ ಎಲ್ಲರೂ ಏನಂತಿದ್ರಂದ್ರೆ ಏ ರಂಗ್ಯಾ ಅಂತಿದ್ರು, ಏ ಬಾರೋ, ಏ ಹೋಗೋ ಅಂತಿದ್ರು. ಯಾರೂ ನಾವು ಗೌರವ ಕೊಡ್ತಿದ್ದಿಲ್ಲ. ಆದರೆ ಇವತ್ತು ಅದ ಜನ ನನಗೆ ನಮಸ್ಕಾರ ಮಾಡಾಕತ್ತಾರಂದ್ರೆ ನನಗೆ ಮಾಡಾಕತ್ತಿಲ್ಲ, ನನ್ನ ಹತ್ತಿರ ಇದ್ದ ಆ ಸಿರಿತನಕ್ಕೆ ಆ ದುಡ್ಡಿಗೆ ನಮಸ್ಕಾರ ಮಾಡ್ತಾರೆ ಇವರು, ನನಗೆ ನಮಸ್ಕಾರ ಹೇಳೋದಿಲ್ಲ. ಅದಕ್ಕೆ ನಾ ಯಾಕೆ ಹಂಗೆ ಅಂತೀನಿ ಅಂದ್ರೆ ನಾ ಮನೆಗೆ ಹೋಗ್ತೀನಿ, ನಾ ಏನು ದುಡ್ಡು ಗಳಿಸಿನಲ್ಲ ಟ್ರೆಜರಿಯಾಗಿರ್ತಕ್ಕಂಥ ರೊಕ್ಕ ಬಂಗಾರ ತೆಗೆದು ಆ ದುಡ್ಡಿಗೆ ಹೇಳ್ತೀನಿ, ಇಂಥವ್ರು ಹಿಂಗೆ ನಮಸ್ಕಾರ ಮಾಡಿದ್ರು ನೋಡಪ್ಪ ಅಂತ ದುಡ್ಡಿಗೆ ಹೇಳ್ತೀನಿ. ಯಾಕಂದ್ರೆ ಅವ್ರು ದುಡ್ಡಿಗೆ ಮಾಡ್ಯಾರ. ನನಗೆ ಮಾಡಬೇಕಾಗಿತ್ತು ಅಂದ್ರೆ ಮೊದಲು ನಾ ಬಡು ಇದ್ದಾಗ ಮಾಡ್ಬೇಕವ್ರು. ನನಗೆ ನಮಸ್ಕಾರ ಹೇಳಬೇಕಾಗಿತ್ತು ಅಂದ್ರೆ ನಾನು ನಿರ್ಗತಿಕನಾಗಿ ಇದ ಊರಾಗ ಓಡಾಡುವಾಗ ನನಗೆ ಯಾರು ಹೇಳ್ತಿದ್ದಿಲ್ಲ ನಮಸ್ಕಾರ ಅಂತ. ಈಗ ಹೇಳ್ತಾರೋ ಅಂದ್ರೆ ಅವ್ರು ನನ್ನಲ್ಲಿರ್ತಕ್ಕಂಥ ಅಧಿಕಾರಕ್ಕೆ ನಮಸ್ಕಾರ ಮಾಡ್ತಾರೆ, ನನ್ನಲ್ಲಿರ್ತಕ್ಕಂಥ ದುಡ್ಡಿಗಾಗಿ ನಮಸ್ಕಾರ ಮಾಡ್ತಾರೆ, ಅವ್ರು ನನ್ನಲ್ಲಿರ್ತಕ್ಕಂಥ ಆಸ್ತಿಗಾಗಿ ನಮಸ್ಕಾರ ಮಾಡ್ತಾರಪ್ಪ. ಅದಕ್ಕೆ ಇವತ್ತಿನ ದಿನಮಾನದೊಳಗೆ ದುಡ್ಡು ಅಷ್ಟೇ ಮುಖ್ಯದ, ದುಡ್ಡು ಗಳಿಸ್ಬೇಕು.
ದುಡ್ಡ ಗಳಿಸ್ಬೇಕು, ಯೋಗ್ಯ ರೀತಿಯನ್ನು ನೋಡಿ ಬಳಸಬೇಕು. ದುಡ್ಡನ್ನು ಯೋಗ್ಯ ರೀತಿಯನ್ನು ನೋಡಿ ನಾವೇನು ಮಾಡ್ಬೇಕಂದ್ರೆ ಬಳಸಬೇಕು. ಬಹಳಷ್ಟು ಜನ ನಮ್ಮನ್ನು ದುಡ್ಡಿನಿಂದ ಅಳೀತಾರೆ, ಅಧಿಕಾರದಿಂದ ಅಳೀತಾರೆ. ಆದರೆ ಎಲ್ಲವನ್ನು ಅಳಿಯತಕ್ಕಂಥ ಈ ಮನುಷ್ಯನನ್ನು ಎದರಿಂದ ಅಳೀತಾರೆ ಅಂತಂದ್ರೆ ಪರೀಕ್ಷೆ ಮಾಡ್ತಾರೆ ಜನ ನಮ್ಮನ್ನು. ನಾವು ತಿಳ್ಕೊಂಡಿರ್ತೀವಿ ಏನು ಮಾಡ್ತಾನ, ನಮ್ಮ ಮುಂದೆ ಯಾವದಾನ ಅಂತ ನಾವು ಅನ್ಕೊಂತಿರ್ತೀವಿ. ಆದರೆ ಜನ ಯಾವತ್ತೂ ಸುಮ್ಮ ಕುಂತಿರಂಗಿಲ್ಲ, ನಮ್ಮನ್ನು ನೋಡ್ತಿರ್ತಾರೆ. ಅವ್ರು ನಾವು ಏನು ಮಾಡ್ತೀವಿ, ನಾವು ಏನಿಲ್ಲ, ನಮ್ಮಿಂದ ಏನಾಗ್ತದ, ಪಾಪೋ ಪುಣ್ಯನೋ, ಅವ್ರಿಗೆ ತೊಂದರೆಯೋ ಇವ್ರಿಗೆ ತೊಂದರೆಯೋ, ನಮ್ಮಿಂದ ಏನಾಗ್ತದ ಅನ್ನೋದು ಎಲ್ಲನೂ ನೋಡ್ತಾರೆ ಜನ. ನೋಡಿ ಒಂದು ದಿನ ಜನ ತಿರುಗಿ ಬಿದ್ದರು ಅಂತಂದ್ರೆ, ಒಂದು ದಿನ ಜನ ಶಿಕ್ಷೆಯನ್ನು ಕೊಡಾಕ ತಯಾರಾದರು ಅಂತಂದ್ರೆ ಅವ ಈ ದೇಶದ ಮುಖ್ಯಮಂತ್ರಿ ಅದಾನಂದ್ರೂ ಕೇಳಂಗಿಲ್ಲ. ಜನ